ಬೆಂಗಳೂರಿನಲ್ಲಿ ದೇವಸ್ಥಾನಗಳಿಗೂ ಸಹ ಸಿಲಿಂಡರ್ ಸಂಕಷ್ಟ ತಟ್ಟಿದೆ. ದೇವಸ್ಥಾನದಲ್ಲಿನ ಪ್ರಸಾದಕ್ಕೂ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. 2 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗೆ ದೇವಸ್ಥಾನದ ಆಡಳಿತ ಮಂಡಳಿಗಳು ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ನೋಡಿ, ದೇವರಿಗೆ ನೈವೇದ್ಯ ಮಾಡೋಣ ಅಂತ ಪ್ರಸಾದ ತಯಾರು ಮಾಡಲಿಕ್ಕೂ ಸಹ ಸಿಲಿಂಡರ್ ಇಲ್ಲ. ಭಕ್ತರಿಗೆ ಪ್ರಸಾದವನ್ನು ಹಂಚಲಿಕ್ಕೂ ಸಹ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಆ ಕಾಲ ಹೋಗ್ಬಿಡ್ತು ಬಿಡಿ. ಸೌದೆಗಳಲ್ಲಿ ಪ್ರಸಾದವನ್ನ ಮಾಡಿ ದೇವರಿಗೆ ಅರ್ಪಣೆ ಮಾಡುವಂಥ ಕಾಲ ಹೋಗ್ಬಿಡ್ತೀವಿ. ಇವಾಗೆಲ್ಲ ಫಾಸ್ಟ್ ಲೈಫ್ ಅಲ್ವಾ, ಎಲ್ಲ ಫಾಸ್ಟ್ ಲೈಫ್. ಈಗೆಲ್ಲ ಸಿಲಿಂಡ್ರ್ ಇತ್ತು ಅಂದರೆ ಈ ಬೇಗ ಪ್ರಸಾದ ಮಾಡಿಬಿಟ್ಟು ಪೂಜಾರಿಗಳು ದೇವ್ರಿಗೆ ಬೇಗ ನೈವೇದ್ಯ ಮಾಡಿಬಿಟ್ಟು ಅದನ್ನು ಭಕ್ತರಿಗೆ ಹಂಚ್ಬಿಡ್ಬೋದು. ಎಲ್ಲ ಫಟಾಫಟ್ ಅಂತ ಆಗ್ಬಿಡ್ತಾ ಇತ್ತು. ಅದಕ್ಕೆ ನಾವೆಲ್ಲ ಒಪ್ಕೊಬಿಟ್ಟಿದ್ದೀವಿ. ಆದರೆ ಈಗ ಅಂಥ ಕಮರ್ಷಿಯಲ್ ಸಿಲಿಂಡರ್ಗಳು ಸಹ ಸಿಗ್ತಾ ಇಲ್ಲ ದೇವಸ್ಥಾನಗಳಿಗೆ. ಹಾಗಾಗಿ ಪ್ರಸಾದ ಮಾಡಲಿಕ್ಕೂ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಈ ಕುಕ್ ಮಾಡದೇ ಇರತಕ್ಕಂಥ ಪ್ರಸಾದಗಳನ್ನು ಹಂಚಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಈಗ ಹಣ್ಣು ಹಂಪಲನ್ನು ಬಳಸ್ಕೊಂಡು ಪ್ರಸಾದ ಮಾಡೋದು, ಅಥವಾ ಈ ಅವಲಕ್ಕಿನ ಬಳಸ್ಕೊಂಡು ಪ್ರಸಾದ ಮಾಡೋದು. ಸೊ ಈ ರೀತಿಯಾಗಿ ಅಂದರೆ ಈ ಬೇಯಿಸದ ಆಹಾರವನ್ನು ತಯಾರಿಸಿ ದೇವರುಗಳಿಗೆ ನೈವೇದ್ಯ ಮಾಡಿ ಅದನ್ನು ಭಕ್ತರಿಗೆ ಹಂಚುವಂಥ ಒಂದು ಕಾರ್ಯವನ್ನು ದೇವಸ್ಥಾನಗಳಲ್ಲಿ ಮಾಡಲಾಗ್ತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ದೇವ್ರಿಗೂ ತಟ್ಟಿದೆ ಇದರ ಯುದ್ಧದ ಎಫೆಕ್ಟ್ ಅನ್ನುವಂಥದ್ದು. ಬಹುಶಃ ದೇವರೇನಾದರೂ ದೊಡ್ಡ ಮನಸ್ಸು ಮಾಡಿ ಅಯ್ಯೋ ನಾನು ಪ್ರಸಾದಕ್ಕೂ ಕೂತು ತಂದುಬಿಟ್ಟಿದ್ದೀರಲ್ಲಪ್ಪ ಅಂತ ಏನಾದರೂ ಯುದ್ಧವನ್ನು ನಿಲ್ಲಿಸಬೇಕಷ್ಟೇ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸಿಲಿಂಡರ್ಗಳ ಅಭಾವ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ತಟ್ಟಿರುವಂಥದ್ದು. ಇನ್ನು ವೀಕ್ಷಕರೇ, ಈ ದೊಡ್ಡ ದೇವಸ್ಥಾನಗಳಲ್ಲಿ, ನಮ್ಮ ರಾಜ್ಯದ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಸಿಲಿಂಡರ್ಗಳ ಮೂಲಕ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಯಾಕಂದರೆ ದಿನದ ಎರಡು ಹೊತ್ತು ಅಥವಾ 3 ಹೊತ್ತು ಬರುವಂಥ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ದೊಡ್ಡ ದೇವಸ್ಥಾನಗಳಲ್ಲಿ ಪೈಪ್ಲೈನ್ ಮೂಲಕ ಗ್ಯಾಸನ್ನು ಅವರು ಪೂರೈಕೆ ಮಾಡಿಕೊಂಡು ಅದರಲ್ಲೇ ಅಡುಗೆ ಮಾಡ್ತಿರ್ತಾರೆ. ಅನ್ನ ಬೇಯಿಸೋದಾಗಿರ್ಬೋದು, ಅಥವಾ ಸಾಂಬಾರು, ಪಾಯಸ, ಸ್ವೀಟು, ಅದನ್ನೆಲ್ಲ ಆ ರೀತಿಯಾಗಿ ಮಾಡ್ತಿರ್ತಾರೆ. ಆದರೆ ಏನಾಗುತ್ತೋ ಏನಪ್ಪ ಗೊತ್ತಿಲ್ಲ. ಈಗ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಸೌದೆಗಳ ಮೊರೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಈಗ ಈ ದೇವಸ್ಥಾನದ ಆಡಳಿತ ಮಂಡಳಿಗಳು ಏನು ಮಾಡ್ಕೊಬಿಟ್ಟಿದ್ದಾರೆ ಅಂದರೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಯ ದೇವಸ್ಥಾನಗಳು ಸೇರಿಕೊಂಡ ಹಾಗೆ ಈ ಸೌದೆಗಳ ಒಲೆಗಳನ್ನೆಲ್ಲ ಎತ್ಬಿಟ್ಟಿದ್ದಾರೆ. ಈಗೇನಿದ್ರು ಫುಲ್ ಗ್ಯಾಸ್ ಮೂಲಕ ಮತ್ತು ಕರೆಂಟ್ ಮೂಲಕ ಆಹಾರಗಳನ್ನು ಬೇಯಿಸಿ ಭಕ್ತರಿಗೆ ಹಂಚ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಿಲಿಂಡರ್ಗಳು, ಈ ಗ್ಯಾಸ್ನ ಮೂಲಕ ಪ್ರಸಾದವನ್ನು ತಯಾರು ಮಾಡುವಂತಹ ದೇವಸ್ಥಾನಗಳು, ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ದೊಡ್ಡ ಸಮಸ್ಯೆ ಎದುರಾಗಬಹುದಾದಂಥ ಸಾಧ್ಯತೆ ಇದೆ.